ಯಾವುದಾಗಬಾರ್ದಾಗಿತ್ತು ಅಂತ ಬಯಸ್ತಾ ಇತ್ತು ಅದೇ ಆಗಕ್ಕೆ ಈಗ ಶುರುವಾಗ್ಬಿಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ ಇದೆಯಲ್ಲ, ಇದು 20ನೇ ದಿನಕ್ಕೆ ಬಂದು ತಲುಪಿದೆ. ಇರಾನ್ ಪರಮಾಣು ಅಸ್ತ್ರವನ್ನು ಹೊಂದಿದ್ರೆ ಇನ್ನೇನಾಗ್ತಾ ಇತ್ತು ಅನ್ನುವಂಥ ಕಲ್ಪನೆಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಅದು ಹೊಂದದೇನೆ ಈ ರೀತಿಯಲ್ಲಿ ಆಡ್ತಾ ಇದೆ. ಈಗ ನೇರವಾಗಿ ಕತಾರ್ನ ತೈಲ ಘಟಕಗಳ ಮೇಲೇನೆ ದಾಳಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದೆ. ಇದು ಜಾಗತಿಕವಾಗಿ ತೈಲದ ಅಭಾವವನ್ನು ಸೃಷ್ಟಿಯನ್ನ ಮಾಡೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತಿದ್ದಾರೆ. ಯಾವ ಆತಂಕ ಇತ್ತು ಆ ಆತಂಕಕ್ಕೆ ತಕ್ಕಂತೆಯೇ ಹೆಜ್ಜೆ ಹಾಕೋ ರೀತಿಯಲ್ಲಿ ಆಗ್ತಾ ಇದೆ ಈಗ ಪರಿಸ್ಥಿತಿ. ಮುಂದೆ ಏನಾಗುತ್ತೆ ಅನ್ನುವಂತಹ ಭಯ ಈಗ ಪ್ರಪಂಚದಾದ್ಯಂತ ಕಾಡ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧ 20ನೇ ದಿನಕ್ಕೆ ಕಾಲಿಟ್ಟ ನಂತರ ಆಗಿರುವ ಬೆಳವಣಿಗೆ ಇಲ್ಲಿದೆ ನೋಡಿ. 20ನೇ ದಿನಕ್ಕೆ ಕಾಲಿಟ್ಟ ಘನಘೋರ ಯುದ್ಧ. ವಾಯುದಾಳಿ ಬದಲಿಗೆ ತೈಲ ಘಟಕಗಳು ಟಾರ್ಗೆಟ್. ಇರಾನ್ ಇಸ್ರೇಲ್ ನಡುವಿನ ಘನಘೋರ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣ್ತಿಲ್ಲ. ಆದ್ರೆ ಇರಾನ್ ಹಿರಿಯ ಭದ್ರತಾ ನಾಯಕ ಅಲಿ ಲಾರಿಜಾನಿ ಹತ್ಯೆ ಬೆನ್ನಲ್ಲೇ ಇರಾನ್ ತನ್ನ ದಾಳಿಯನ್ನ ಇನ್ನಷ್ಟು ಭೀಕರಗೊಳಿಸಿದೆ. ಅಲ್ಲದೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ಸೇಡಿನ ದಾಳಿಯನ್ನ ತೀವ್ರಗೊಳಿಸಿದೆ. ಇಷ್ಟು ದಿನ ವಾಯು ಮಾರ್ಗದಲ್ಲಿ ದಾಳಿ ಮಾಡುತ್ತಿದ್ದ ಇರಾನ್ ಇದೀಗ ಇಸ್ರೇಲ್ನ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿದೆ. ತೈಲ ಸಂಸ್ಕರಣ ಘಟಕ ಬಂದರು ಮೇಲೆ ದಾಳಿ ನಡೆಸಲು ಇರಾನ್ ಸಜ್ಜಾಗಿದೆ. ಈ ಮೂಲಕ ಮಧ್ಯಪ್ರಾಚ್ಯ ಯುದ್ಧವನ್ನ ಮುಂದುವರಿಸಲು ಇರಾನ್ ನಿರ್ಧರಿಸಿದಂತಿದೆ. ಕತಾರ್ನ ಎಲ್ಎನ್ಜಿ ತಾಣದ ಮೇಲೆ ಇರಾನ್ ದಾಳಿ. ಇರಾನ್ ದಾಳಿಯಿಂದ ಗ್ಯಾಸ್ ಘಟಕ ಸ್ಥಗಿತ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಕತಾರ್ನ ಲಾಸ್ ರಫನ್ ಎಲ್ಎನ್ಜಿ ತಾಣದ ಮೇಲೆ ಇರಾನ್ ದಾಳಿ ನಡೆಸಿದೆ. ಈ ಘಟಕದ ಮೇಲೆ ಇರಾನ್ ಮಿಸೈಲ್ ದಾಳಿಯಿಂದ ಘಟಕ ಸಂಪೂರ್ಣ ಸ್ಥಗಿತಗೊಂಡಿದೆ. ಇನ್ನು ದಾಳಿ ಪರಿಣಾಮ ಜಾಗತಿಕ ಅನಿಲ ಮಾರುಕಟ್ಟೆಯಲ್ಲಿ ಕೊರತೆ, ಸರಬರಾಜು ವಿಳಂಬ ಹಾಗೂ ವೆಚ್ಚ ಏರಿಕೆಗೆ ಕಾರಣವಾಗುವ ಸಾಧ್ಯತೆ ಇದೆ. ವರ್ಷಕ್ಕೆ ಸುಮಾರು 77 ಮಿಲಿಯನ್ ಟನ್ ಸಾಮರ್ಥ್ಯ ಹೊಂದಿರುವ ಈ ತಾಣವು ಜಾಗತಿಕ ಎಲ್ಎನ್ಜಿ ಮಾರುಕಟ್ಟೆಯ ಸುಮಾರು 25% ಪಾಲನ್ನ ಹೊಂದಿದೆ. ಆದ್ದರಿಂದ ಇಲ್ಲಿ ಉಂಟಾದ ವ್ಯತ್ಯಯವು ಜಾಗತಿಕ ಸರಬರಾಜು ಸರಪಳಿಗೆ ದೊಡ್ಡ ಹೊಡೆತ ನೀಡಲಿದೆ. ಕತಾರ್ನ ಲಾಸ್ ರಫನ್ ದಾಳಿಯಿಂದ ಜಪಾನ್, ಟರ್ಕಿ, ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಹೊಡೆತ ಬೀಳಲಿದೆ. ಬಹುತೇಕ ದೇಶಗಳು ಲಾಸ್ ರಫನ್ ಎಲ್ಎನ್ಜಿಯನ್ನ ಅವಲಂಬಿಸಿವೆ. ಜಾಗತಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದುರ್ಬಲ ಆರ್ಥಿಕತೆ ಹೊಂದಿರುವ ಸಣ್ಣ ರಾಷ್ಟ್ರಗಳು ಹೆಚ್ಚು ಹಾನಿಗೊಳಗಾಗುವ ಸಾಧ್ಯತೆ ಇದೆ. ಬೆಲೆ ಏರಿಕೆಯಿಂದ ಬೇಡಿಕೆ ಕುಸಿತವೂ ಉಂಟಾಗಬಹುದು. ಇರಾನ್ ದಾಳಿಯನ್ನ ಖಂಡಿಸಿದ ಕತಾರ್. ಇರಾನ್ಗೆ ಎಚ್ಚರಿಕೆ ಸಂದೇಶ ಕೊಟ್ಟ ಟ್ರಂಪ್. ಅಮೆರಿಕಕ್ಕೆ ತಿರುಗೇಟು ನೀಡಿದ ಇರಾನ್. ಇರಾನ್ ಕತಾರ್ನ ತೈಲ ಹಾಗೂ ಎಲ್ಎನ್ಜಿ, ಎಲ್ಪಿಜಿ ಘಟಕಗಳನ್ನ ಗುರಿಯಾಗಿಸಿಕೊಂಡು ನಿರಂತರ ದಾಳಿ ನಡೆಸುತ್ತಿದೆ. ಈಗ ವಿಶ್ವದ ಅತಿ ದೊಡ್ಡ ಎಲ್ಎನ್ಜಿ ಹಬ್ ಮೇಲೆ ದಾಳಿ ನಡೆಸಿದ್ದರಿಂದ ತಾಳ್ಮೆ ಕಳೆದುಕೊಂಡಿರುವ ಕತಾರ್ ಇರಾನ್ ವಿರುದ್ಧ ತಿರುಗಿ ಬಿದ್ದಿದೆ. ಇದು ಕತಾರ್ನ ಸಾರ್ವಭೌಮತ್ವದ ಮೇಲಿನ ದಾಳಿ, ಪ್ರಾದೇಶಿಕ ಭದ್ರತೆಗೆ ನೇರ ಬೆದರಿಕೆ ಎಂದು ಕತಾರ್ ವಿದೇಶಾಂಗ ಸಚಿವಾಲಯ ಖಂಡಿಸಿದೆ. ಇನ್ನು ಕತಾರ್ ಮೇಲೆ ಹೊಸ ದಾಳಿಗಳನ್ನು ನಡೆಸಿದ್ರೆ ಅಮೆರಿಕ ಪ್ರತೀಕಾರ ತೀರಿಸಿಕೊಳ್ಳುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಇರಾನ್ನ ಸೌತ್ ಪಾರ್ಸ್ ಅನಿಲ ಕ್ಷೇತ್ರದ ಮೇಲಿನ ದಾಳಿಗಳನ್ನ ಇಸ್ರೇಲ್ ನಿಲ್ಲಿಸುತ್ತದೆ. ಆದರೆ ಕತಾರ್ನ ದ್ರವೀಕೃತ ನೈಸರ್ಗಿಕ ಅನಿಲ ತಾಣಗಳನ್ನ ಮತ್ತೊಮ್ಮೆ ಗುರಿಯಾಗಿಸಿಕೊಂಡ್ರೆ ನಾವು ಸುಮ್ಮನೆ ಬಿಡೋದಿಲ್ಲ. ಕತಾರ್ ಮೇಲೆ ದಾಳಿ ಮಾಡಿದ್ರೆ ನಾವು ಯಾವುದಕ್ಕೂ ಹಿಂಜರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಆದರೆ ಇರಾನ್ ಅಮೆರಿಕಕ್ಕೆ ವಾಪಸ್ ತಿರುಗೇಟು ಕೊಟ್ಟಿದೆ. ಯುದ್ಧದಿಂದ ಇರಾನ್ ಹಿಂದೆ ಸರಿಯುವ ಮಾತೇ ಇಲ್ಲ. ನಮಗಾದ ಹಾನಿಗೆ ಪ್ರತೀಕಾರ ತೀರಿಸಿಯೇ ಸಿದ್ಧ. ನಮ್ಮ ಇಂಧನ ಮೂಲ ಸೌಕರ್ಯದ ಮೇಲೆ ಮತ್ತೆ ದಾಳಿ ನಡೆದರೆ ಗಲ್ಫ್ ದೇಶದ ತೈಲ ಹಾಗೂ ಅನಿಲ ವಲಯವನ್ನ ಸಂಪೂರ್ಣವಾಗಿ ನಾಶಪಡಿಸಲಾಗುವುದು ಎಂದು ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಇರಾನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕ್ರಾಪ್ಸ್ ಎಚ್ಚರಿಕೆ ಸಂದೇಶ ನೀಡಿದೆ. ಇರಾನ್ ವಿರುದ್ಧ ಪ್ರತೀಕಾರದ ಎಚ್ಚರಿಕೆ ನೀಡಿದ ಸೌದಿ. ಮಿಲಿಟರಿ ಕ್ರಮ ಕೈಗೊಳ್ಳುವುದಾಗಿ ಖಡಕ್ ವಾರ್ನಿಂಗ್. ಇರಾನ್ನಿಂದ ನಿರಂತರ ದಾಳಿಯಿಂದ ಆಕ್ರೋಶಗೊಂಡಿರುವ ಸೌದಿ ಇರಾನ್ ವಿರುದ್ಧ ತಿರುಗಿ ಬೀಳುವ ಮುನ್ಸೂಚನೆ ನೀಡಿದೆ. ನಾವು ಮಿಲಿಟರಿ ದಾಳಿ ಆಯ್ಕೆಯನ್ನ ಕಾಯ್ದಿರಿಸಿಕೊಂಡಿದ್ದೇವೆ ಎಂದು ಸೌದಿ ವಿದೇಶಾಂಗ ಸಚಿವ ಪ್ರಿನ್ಸ್ ಫೈಸಲ್ ಹೇಳಿದ್ದಾರೆ. ಇರಾನ್ ತನ್ನ ನೆರೆಹೊರೆಯವರ ಮೇಲೆ ದಾಳಿಯ ಮೂಲಕ ಒತ್ತಡ ಹೇರಲು ಪ್ರಯತ್ನಿಸುತ್ತಿದೆ. ಸೌದಿ ಒತ್ತಡಕ್ಕೆ ಮಣಿಯುವುದಿಲ್ಲ. ಈ ಒತ್ತಡ ಪರಿಣಾಮ ಬೀರುತ್ತದೆ. ನಾವು ಸ್ಪಷ್ಟವಾಗಿ ಹೇಳಿದಂತೆ ಅಗತ್ಯವೆಂದು ಪರಿಗಣಿಸಿದ್ರೆ ಮಿಲಿಟರಿ ಕ್ರಮ ತೆಗೆದುಕೊಳ್ಳುವ ಹಕ್ಕನ್ನ ನಾವು ಕಾಯ್ದಿರಿಸಿದ್ದೇವೆ ಎಂದು ಹೇಳಿದೆ. ಇನ್ನು ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದ್ದು ಕಳೆದ 24 ಗಂಟೆಯಲ್ಲಿ 20 ಮಂದಿಗೂ ಅಧಿಕ ಜನರು ಬಲಿಯಾಗಿದ್ದಾರೆ. 80 ಲೆಬನಾನ್ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿತ್ತು. ಈವರೆಗೂ 950ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಲೆಬನಾನ್ ವಿರುದ್ಧ ಯುದ್ಧ ಮುಂದುವರಿಯುತ್ತೆ ಎಂದು ಇಸ್ರೇಲ್, ಅಮೆರಿಕ ಎಚ್ಚರಿಕೆ ಸಂದೇಶ ನೀಡಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಹಿನ್ನೆಲೆ ಕುವೈತ್ನ ಗ್ರ್ಯಾಂಡ್ ಮಸೀದಿಯಲ್ಲಿ
ಇದಿಲ್ ಫಿತ್ರ್ ಸಾಮೂಹಿಕ ಪ್ರಾರ್ಥನೆ ರದ್ದು ಮಾಡಿದೆ. ಪ್ರಸ್ತುತ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಾರ್ಥನೆಗಳನ್ನು ನಡೆಸಲು ಸಾಧ್ಯವಾಗುವುದಿಲ್ಲ ಎಂದು ಮಸೀದಿ ಆಡಳಿತ ಪ್ರಕಟಣೆಯಲ್ಲಿ ವಿಷಾದ ವ್ಯಕ್ತಪಡಿಸಿದೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.